ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆಯ ವಿಡಿಯೋದಲ್ಲಿ ಅಸೈನ್ಮೆಂಟ್ನ ಯಾವ ರೀತಿ PDF ಆಗಿ ಕನ್ವರ್ಟ್ ಮಾಡೋದು ಅನ್ನೋದು ನನ್ನ ಜೊತೆ ನಾನು ಶೇರ್ ಮಾಡಿದ್ದೆ ಫ್ರೆಂಡ್ಸ್. ಅಂದರೆ ಅಸೈನ್ಮೆಂಟ್ನ ನಾವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ PDF ಆಗಿ ಕನ್ವರ್ಟ್ ಮಾಡಬೇಕಂತ ಯೂನಿವರ್ಸಿಟಿಯವರೇ ಹೇಳಿರೋದ್ರಿಂದ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದು ಕೂಡ ನಾನು ತಿಳ್ಕೊಂಡು ಮಾಡಿ ಆಲ್ರೆಡಿ ನಾನು ಎಲ್ಲ ಅಸೈನ್ಮೆಂಟ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರಮ್ಗೆ ನಾವು ಈ ಆ್ಯಪಲ್ಲಿ ಓಪನ್ ಮಾಡಬೇಕು ಫ್ರೆಂಡ್ಸ್. ಈ ಆ್ಯಪಲ್ಲಿನೇ ನಾವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಸೈನ್ಮೆಂಟ್ ಅಂತಿದೆಯಾ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಯಾವ ಕೋರ್ಸ್ ತೊಗೊಂಡಿರ್ತೀನಿ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು MA ಹಿಸ್ಟ್ರಿ ತೊಗೊಂಡಿದ್ದೀನಿ. ಇದು ಇಯರ್ಲಿ ಟೂ ಸೆಮ್ ಇರುತ್ತೆ ಫ್ರೆಂಡ್ಸ್. ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು. ಇವಾಗ ನಾನು ಫಸ್ಟ್ ಸೆಮ್ಮಲ್ಲಿದ್ದೀನಿ. ಸೊ ನನಗೆ ಫಸ್ಟ್ ಸೆಮ್ಮಲ್ಲಿ 6 ಸಬ್ಜೆಕ್ಟ್ಸ್ ಇದೆ ಫ್ರೆಂಡ್ಸ್. ಅಂದರೆ 3 ಮೇನ್ ಕೋರ್ಸ್ ಇದೆ, ಇನ್ನು 2 ಬಂದು ಸಾಫ್ಟ್ ಕೋರ್ಸ್ ಇದೆ, ಮತ್ತು ಇನ್ನೊಂದು ಬಂದು ಓಪನ್ ಎಲೆಕ್ಟಿವ್ ಕೋರ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಇದು ಸಾಫ್ಟ್ ಕೋರ್ಸ್ ಇದೆ. ಇನ್ನು 3 ಇದು ಹಿಸ್ಟ್ರಿ ಆಫ್ ಮಿಡವಲ್ ಇಂಡಿಯಾ, ಹಿಸ್ಟ್ರಿ ಆಫ್ ಏಷ್ಯಂಟ್ ಇಂಡಿಯನ್ ಆಫ್ ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡ್, ಇದು ಬಂದು ಮೇನ್ ಸಬ್ಜೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದೆರಡು ಬಂದು ಫ್ರೆಂಡ್ಸ್, ಇದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ, ಈ 2 ಸಬ್ಜೆಕ್ಟು ಸಾಫ್ಟ್ ಕೋರ್ಸ್ ಆಗಿರುತ್ತೆ. ಇಲ್ಲಿ ಬಂದರೆ ಸೈಕಾಲಜಿ, ಇಂಟ್ರಡಕ್ಷನ್ ಟು ಸೈಕಾಲಜಿ ಅಂತಿದೆಯಲ್ಲ ಫ್ರೆಂಡ್ಸ್, ಇದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಎಲ್ಲದರಲ್ಲೂ ನನಗೆ ಅಸೈನ್ಮೆಂಟ್ನ ಕೊಟ್ಟಿದ್ದು ಫ್ರೆಂಡ್ಸ್. ನಾನು ಇಲ್ಲಿ ನಿಮಗೆ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಈ ಸಬ್ಜೆಕ್ಟ್ನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪೆಂಡಿಂಗ್ ಅಂತ ಬರುತ್ತೆ. ನಾನು ಈ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿರೋದಕ್ಕೆ ಇಲ್ಲಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ಸೊ ಇದು ಇನ್ನೂ ಕೂಡ ಕರೆಕ್ಷನ್ ಆಗಿಲ್ಲ ಫ್ರೆಂಡ್ಸ್, ಅಂತಂದರೆ ಅವರು ಯೂನಿವರ್ಸಿಟಿಯವರು ಇದು ನೋಡಿಲ್ಲ. ಇಲ್ಲಿ ಬಂದು ಡೌನ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಫ್ರೆಂಡ್ಸ್, ಇದು ಅಸೈನ್ಮೆಂಟ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವ ನಿಮಗೆ, ಇಲ್ಲಿ ಅವರು PDF ಹಾಕಿರೋದು, ಇದು ಬಂದು ಅಸೈನ್ಮೆಂಟು ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟು ಇಲ್ಲಿ ಸಬ್ಜೆಕ್ಟ್ ಇರುತ್ತಲ್ವ ಫ್ರೆಂಡ್ಸ್, ಇಲ್ಲಿ ನೀವು ಸಬ್ಜೆಕ್ಟ್ ಹಾಕಬೇಕು, ಮತ್ತು ಸಬ್ಜೆಕ್ಟ್ ಕೋಡು, ಮತ್ತು ನೀವು ಯಾವ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀರಾ, ಯಾವ ಸಬ್ಜೆಕ್ಟ್ ನೀವು ತೊಗೊಂಡಿದ್ದೀರಾ ಅನ್ನೋದು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಬರಿಬೋದು. ನಾನಿಲ್ಲಿ ಏನನ್ನೂ ಬರೆದಿಲ್ಲ ಫ್ರೆಂಡ್ಸ್. ಸೊ ನಾನು ಅದನ್ನು ಹಾಗೆ ಸ್ಪೇಸ್ ಬಿಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಚೂಸ್ ಅ ಫೈಲ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಚೂಸ್ ಮಾಡಿ ನಾವು ನಾವು ಕ್ರಿಯೇಟ್ ಮಾಡಿರುವಂಥ PDF ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಕಾಗಜ್ದು ಅಲ್ಲಿ ನಾನು ಅಪ್ಲೋಡ್ ಮಾಡೋದ್ರಿಂದ ಆ ನಂಬರ್ ಇಲ್ಲಿ ನನಗೆ ತೋರಿಸ್ತದೆ ಫ್ರೆಂಡ್ಸ್. ಇಲ್ಲಿ ಆಗಿದ ತಕ್ಷಣ ನೆಕ್ಸ್ಟು ಇಲ್ಲಿ ಸಬ್ಮಿಟೆಡ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ಸಬ್ಮಿಟ್ ಆಗಿರೋದ್ರಿಂದ ಅದು ನಿಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ಸಬ್ಮಿಟ್ ಅಂತಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಅಸೈನ್ಮೆಂಟ್ನ ತೊಗೊಳುತ್ತೆ ಫ್ರೆಂಡ್ಸ್. ಆಮೇಲೆ ಓಕೆ ಅಂತ ಬರುತ್ತೆ, ನಾವು ಓಕೆನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಇದೆಲ್ಲ ಸಬ್ಜೆಕ್ಟ್ಗಳು ಹೀಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. 6 ಸಬ್ಜೆಕ್ಟ್ ಇರೋದ್ರಿಂದ 6 ಹೀಗೆ ಮಾಡಬೇಕಾಗುತ್ತೆ. ಇಲ್ಲಿ ಅಸೈನ್ಮೆಂಟ್ ಅಕ್ನಾಲಜ್ಮೆಂಟ್ ಇರುತ್ತೆ. ನಾವು ಅಸೈನ್ಮೆಂಟ್ನ ಅಪ್ಲೋಡ್ ಮಾಡಾದಮೇಲೆ, ಅಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನ ನಾವು ಸಬ್ಮಿಟ್ ಮಾಡಾದಮೇಲೆ ಈ ರೀತಿ ಅವರೊಂದು ಅಕ್ನಾಲಜ್ಮೆಂಟ್ ನಾವು ಯಾವತ್ತು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಫಸ್ಟಾಗಿ ಮಾಡಿದ್ದು ಸೈಕಾಲಜಿದು ಮಾಡಿದ್ದು 24th Jan 2025 ಮಾಡಿದ್ದು ಫ್ರೆಂಡ್ಸ್. ಸೊ ನನಗೆ ಇಷ್ಟು ದಿವಸ ಈ ಎಲ್ಲ ಸಬ್ಜೆಕ್ಟು ಅಸೈನ್ಮೆಂಟ್ ಫಿನಿಷ್ ಮಾಡೋಷ್ಟಲ್ಲಿ ಫೆಬ್ರವರಿವರೆಗೂ ಒಂದು ಸುಮಾರು 10 days ಆಯಿತು ಫ್ರೆಂಡ್ಸ್, ನಾನು ಎಲ್ಲ ಅಸೈನ್ಮೆಂಟು ಬರೆಯೋದಕ್ಕೆ. ಸೊ ಈ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ನಾನು ಎಲ್ಲನೂ ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್, ಈ ರೀತಿ ನೀವು ಸಬ್ಮಿಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಸಿಯಾಗಿ. ಸೊ ಇದು ನನಗೂ ಫಸ್ಟು ತುಂಬ ಕನ್ಫ್ಯೂಷನ್ ಇತ್ತು. ನಾನು ಕೆಲವೊಂದು ವೀಡಿಯೋಗಳನ್ನ ಸರ್ಚ್ ಮಾಡಿನೇ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ಫ್ರೆಂಡ್ಸ್. ನಿಮಗೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋಷ್ಟು ಮಾಹಿತಿ ನನ್ನ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.